Welcome to income tax class. In this video I work out problem on capital gain covering a topic exemption under section 54B. Exemption under section 54B cover ಆಗೋ ರೀತಿ ಒಂದು ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. Okay, this is the problem. Mr. Ramanand inherited 20 acres of agriculture land in urban limits from his father during 1979. ಸೊ ರಾಮಾನಂದ್ಗೆ ಫಾದರಿಂದ ವಂಶ ಪಾರಂಪರ್ಯವಾಗಿ 20 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು ಬಂದಿದೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಾಸ್ ರುಪೀಸ್ 38,000 ಪರ್ ಎಕರ್. ಒಂದು ಎಕರೆಗೆ 38,000 ರೂಪಾಯಿ ಇದೆ. ಯಾವಾಗ 1/4/2001ಕ್ಕೆ ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 38,000 ರೂಪಾಯಿ ಪರ್ ಎಕರ್ ಒಂದು ಎಕರೆಗೆ. ಈ ಮೇಡ್ ಇಂಪ್ರೂವ್ಮೆಂಟ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2005 and 6 ಅಟ್ ಎ ಕಾಸ್ಟ್ ಆಫ್ ರುಪೀಸ್ 3,000 ಪರ್ ಎಕರ್. ಒಂದು ಎಕರೆಗೆ 3,000 ರೂಪಾಯಿ ಆಗಿ ಇಂಪ್ರೂವ್ಮೆಂಟನ್ನು ಮಾಡಿದ್ದಾನೆ ಮಿಸ್ಟರ್ ರಾಮಾನಂದ್ in the year 2005-6. On 17/8/2019 he sold 10 acres at 12,50,000 per acre and expenditure on transfer was 4%. ಅವನಿಗೇನು 20 acres of land ಬಂದಿತ್ತು ಅದನ್ನು ಅವನು ಅದರಲ್ಲಿ 10 acres of ಲ್ಯಾಂಡನ್ನು ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ? 12,50,000 ಪರ್ ಎಕರ್. ಒಂದು ಎಕರೆಗೆ 12,50,000 ರೀತಿ ಸೇಲ್ ಮಾಡಿದಾನೆ. ಅದಕ್ಕೆ ಎಕ್ಸ್ಪೆಂಡಿಚರ್ ಆ್ಯಂಡ್ ಟ್ರಾನ್ಸ್ಫರ್ ಎಷ್ಟಾಗಿದೆ ಅಂತ ಹೇಳಿದ್ರೆ 4% ಆಗಿದೆ. ಈ ಮೇಡ್ ದ ಫಾಲೋಯಿಂಗ್ ಅಪ್ರಾಪ್ರಿಯೇಷನ್ಸ್. ನಂಬರ್ 1, ಪರ್ಚೇಸ್ಡ್ ಅನದರ್ 10 acres ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಟ್ 1,90,000 ಪರ್ ಎಕರ್. ಮತ್ತೆ 10 ಎಕರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಅವನು ಪರ್ಚೇಸ್ ಮಾಡಿದಾನೆ. ಯಾವ ರೀತಿ ಅಂತ ಹೇಳಿದ್ರೆ ಒಂದು ಎಕರೆಗೆ 1,90,000 ಕೊಟ್ಟು ಪರ್ಚೇಸ್ ಮಾಡಿದ್ದಾನೆ. ಮತ್ತು ಎರಡನೇ ಟ್ರಾನ್ಸಾಕ್ಷನ್ನು ಏನು ಪ್ರಾಫಿಟ್ ಬಂದಿತ್ತು ಅದರಲ್ಲಿ 9 ಲಕ್ಷನ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾನೆ. ಹಾಗಾದರೆ ಅವನ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಮು ಸೆಕ್ಷನ್ 54B ಕವರ್ ಆಗೋ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅಂದರೆ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡು, purchase of another agriculture land. So the assessee will get exemption under section 54B. ಸೊ ಈಗ ಸೊಲ್ಯೂಷನ್ ನೋಡಿ. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಆಯಾ ರೆಸ್ಪೆಕ್ಟಿವ್ ಪ್ರೀವಿಯಸ್ ಇಯರ್ಗೆ. ನೋಡಿ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ 14, ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ರಾಮಾನಂದ್. ಸೇಲ್ ಕನ್ಸಿಡರೇಷನ್, ಒಂದು ಎಕರೆ 12,50,000 ಆಗಿ ಸೇಲ್ ಮಾಡಿದಾನೆ. 12,50,000 into 10, ಸೊ ದಟ್ ಇಟ್ ಈಸ್ 1,25,00,000. 1,25,00,000 ಆಗುತ್ತೆ ಟೋಟಲ್ ಸೇಲ್ ಕನ್ಸಿಡರೇಷನು 10 ಎಕರೆ. 12,50,000 ಒಂದು ಎಕರೆಗೆ, 10 ಎಕರೆಗೆ 1,25,00,000 ಆಗುತ್ತೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 1,25,00,000ಗೆ 4% ಮಾಡ್ಕೋಬೇಕು. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 4%, 1,25,00,000ಕ್ಕೆ 4% ಅಂತ ಹೇಳಿದ್ರೆ 5 lakhs ಕಮಿಷನ್ ಬರುತ್ತೆ. ಕಮಿಷನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನು ಮೈನಸ್ ಮಾಡಿದ್ರೆ ನೆಟ್ ಸೇಲ್ ಕನ್ಸಿಡ್ರೇಷನ್ 1,20,00,000 ಆಗುತ್ತೆ. ಸೊ 1,20,00,000ಗೆ ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡ್ಕೋಬೇಕು. ಯಾಕಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು. ಅವನು ಪರ್ಚೇಸ್ ಮಾಡಿದ್ದು ಒಂದೇ ಎಕರೆ. ನೋಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ಎಷ್ಟಿದೆ ಅಂತ ಹೇಳಿದ್ರೆ 38,000 ರೂಪಾಯಿ ಇದೆ ಒಂದು ಎಕರೆಗೆ. 38,000 ಇಂಟು 10 ಎಕರ್ಸು ಇಂಟು ಕರೆಂಟ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ಡಿವೈಡೆಡ್ ಬೈ 2001 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ಸೊ 10,98,200 ಆಗುತ್ತೆ. 10,98,200. ದೆನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಮತ್ತು ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ಅವನು ಸ್ವಲ್ಪ ಖರ್ಚು ಮಾಡಿದ್ದಾನೆ ಆ ಲ್ಯಾಂಡ್ಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ. ಅದು ಒಂದು ಎಕರೆಗೆ 3,000 ರೂಪಾಯಿಗೆ ಖರ್ಚು ಮಾಡಿದ್ದಾನೆ. 3,000 into 10 into 289
2005-6ರಲ್ಲಿ ಅವನು ಖರ್ಚು ಮಾಡಿರೋದು ಇಂಪ್ರೂವ್ಮೆಂಟು. ಹಾಗಾಗಿ ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೋಬೇಕು, 117 ಆಗುತ್ತೆ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ 74,103 ಬರುತ್ತೆ. ಸೊ ಟೋಟಲ್ 11,72,303 ಆಗುತ್ತೆ. ಸೊ ಅದರಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. 1,20,00,000 ಇದನ್ನು ಮೈನಸ್ ಮಾಡಿದ್ರೆ ವಿ ಗೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವುದರಿಂದ ಬಂದಿರೋದು? ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡಿಂದ. ಮತ್ತಿನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಏನಾದರೂ ಪರ್ಚೇಸ್ ಮಾಡಿದ್ರೆ ಐದರ್ ಇಟ್ ಮೇ ಬಿ ಇನ್ ಅರ್ಬನ್ ಏರಿಯಾ ಆರ್ ಇನ್ ರೂರಲ್ ಏರಿಯಾ, ಸೊ ದಟ್ ಆನ್ ಅಸೆಸಿ ವಿಲ್ ಗೆಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. 54B ಅಲ್ಲಿ ಅವನು ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಕೋಬೋದು. ನೋಡಿ, ಮತ್ತೆ ಪರ್ಚೇಸ್ ಮಾಡಿದಾನೆ. ನೋಡಿ, ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡು 10 acres ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದಾನೆ. 1,90,000 ಇಂಟು 10 acres 11,90,000 ಆಗುತ್ತೆ. ಸೊ 11,90,000 ಮೈನಸ್ ಮಾಡಿದ್ರೆ, ಸೊ ದಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 96,37,697. ಇದಿಷ್ಟು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದು ಜಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಏನಾದರೂ ಎಕ್ಸೆಂಪ್ಷನ್ ಇದ್ದರೆ ಅದನ್ನು ಮೈನಸ್ ಮಾಡಿದ್ಮೇಲೆ ಏನು ಬರುತ್ತೆ ಅದನ್ನು ನಾವು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಎಕ್ಸೆಂಪ್ಷನ್ ಏನೂ ಇಲ್ಲ ಅಂತ ಹೇಳಿದ್ರೆ LTCG ಇಟ್ ಸೆಲ್ಫ್ ವಿಲ್ ಬಿ ದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಷ್ಟೇ ಡಿಫರೆನ್ಸ್. ಸೊ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.